ಹಾಯ್, ಎಲ್ರಿಗೂ ನಮಸ್ಕಾರ. ಹಳೆ ವಿಡಿಯೋಲಿ ಸೆಟ್ ಬ್ಯಾಕ್ ಹೇಳಾಯಿತು, ಅದಾದಮೇಲೆ ಫ್ಲೋರ್ ಹೈಟ್ ಹೇಳಾಯಿತು. ಆದರೆ ಎಷ್ಟು ಡ್ವೆಲ್ಲಿಂಗ್, ಬೇಸಿಕಲಿ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಕಿಚನ್ ಸಿಗುತ್ತೆ ಅಂತ, ಪರ್ಮಿಷನ್ ಸಿಗುತ್ತೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಸೈಟ್ ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ. ಇನ್ನೊಂದು ರಿಂಗ್ 1, ರಿಂಗ್ 2, ರಿಂಗ್ 3 ಅಂತ ಎಲ್ಲ ಇರುತ್ತೆ. ಈ ಕನ್ಫ್ಯೂಷನ್ಸ್ ಎಲ್ಲ ಏನೂ ಹೇಳಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ. ನಿಮ್ಮ ಸ್ಕ್ವೇರ್ ಫೀಟ್ ಅಂದರೆ ಬೇಸಿಕಲಿ ನಿಮ್ಮ ಪ್ಲಾಟ್ ಸೈಜ್ ಏನಾರ 2150 ಸ್ಕ್ವೇರ್ ಫೀಟಿಂದ 3855 ಸ್ಕ್ವೇರ್ ಫೀಟ್ ಇತ್ತು ಅಂತಂದರೆ ನಿಮಗೆ 6 ಕಿಚನ್ ಪರ್ಮಿಷನ್ ಸಿಗುತ್ತೆ. 6 ಡ್ವೆಲ್ಲಿಂಗ್ಸ್ ಆರ್ 6 ಕಿಚನ್ಸ್. ನಿಮ್ಮ ಪ್ಲಾಟ್ ಏರಿಯಾ ಏನಾರ 3855 ಸ್ಕ್ವೇರ್ ಫೀಟಿಂದ ಅಪ್ ಟು 8000 ಸ್ಕ್ವೇರ್ ಫೀಟ್ ವರೆಗೂ ಇತ್ತು ಅಂತಂದರೆ ನಿಮಗೆ 8 ಕಿಚನ್ಸ್ ಸಿಗುತ್ತೆ. 8 ಡ್ವೆಲ್ಲಿಂಗ್ ಆರ್ ಎಲ್ಸ್ 8 ಕಿಚನ್ ಅಂತ 8 ಕಿಚನ್ವರೆಗೂ ನಿಮಗೆ ಕಟ್ಕೋಬೋದು. ಮತ್ತು ನಿಮ್ಮ ಪ್ಲಾಟ್ ಏರಿಯಾ ಏನಾರ 2150 ಸ್ಕ್ವೇರ್ ಫೀಟ್ ಇಂದ ಕಡಿಮೆ ಇತ್ತು ಅಂತಂದರೆ ನಿಮಗೆ 4 ಕಿಚನ್, 4 ಡ್ವೆಲ್ಲಿಂಗ್ ಆರ್ ಎಲ್ಸ್ 4 ಕಿಚನ್ನು ನಿಮಗೆ ಪರ್ಮಿಷನ್ ಸಿಗುತ್ತೆ. ಆದರೆ ದಯವಿಟ್ಟು ಗಮನ ಇಟ್ಕೊಳ್ಳಿ, ಇವಿಷ್ಟು ಪರ್ಮಿಷನ್ ಸಿಗೋದಕ್ಕೆ ನಿಮಗೆ ಕಂಪಲ್ಸರಿ ರೋಡ್ ಬಿಡುತ್ತೆ. ಅಂದರೆ ನಿಮ್ಮ ಸೈಟ್ ಎದುರುಗಡೆ ಇರೋ ರೋಡು 9 ಮೀಟರ್ ಇರಬೇಕು. ಬೇಸಿಕಲಿ 30 ಫೀಟ್ 30 ಅಡಿ ಇಲ್ಲ ಅಂದರೆ 9 ಮೀಟು ರೋಡ್ ಬಿಡ್ತಿತ್ತು ಅಂತಂದರೆ ನಿಮಗೆ ಇಷ್ಟು ಕಿಚನ್ನು ಪರ್ಮಿಷನ್ ಸಿಗುತ್ತೆ. ಇದಿಷ್ಟು ನಿಮಗೆ ರೆಸಿಡೆನ್ಷಿಯಲ್ ಸೆಕ್ಟರ್ ಅಂತಂದರೆ ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್ ಪ್ಲಾನ್ ಹೇಗೆ ಮಾಡಿಸೋದು, ರೆಸಿಡೆನ್ಷಿಯಲ್ ಹೈಟ್ ಆಯಿತು, ಸೆಟ್ ಬ್ಯಾಕ್ ಆಯಿತು, ಮತ್ತು ಡ್ವೆಲ್ಲಿಂಗ್ಸ್ ಆಯಿತು. ನೆಕ್ಸ್ಟ್ ವಿಡಿಯೋಲಿ ನಾನು ಕಮರ್ಷಿಯಲ್ ಪ್ರಾಜೆಕ್ಟ್ ಹೈಟ್ ಎಷ್ಟಿರಬೇಕು, ಸೆಟ್ ಬ್ಯಾಕ್ ಎಷ್ಟಿರಬೇಕು, ಅಂದರೆ ಅಪ್ರೂವಲ್ ಪ್ರಾಸೆಸ್ ಏನಂತ ಕಮರ್ಷಿಯಲ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಬಿಟ್ಟು ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಲ್ಲ ಪ್ರಾಪರ್ಟಿ ರಿಲೇಟೆಡ್ ಯಾವುದೇ ರೀತಿ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಗೈಸ್. GIWಗೆ ಕನ್ಸ್ಟ್ರಕ್ಷನ್ ಕೊಡಿ, ಟೆನ್ಷನ್ ಬಿಡಿ, ಮನೆ ಕೀ ತಗೊಳ್ಳಿ.